40ರ ನಂತರ ಮೆಟಬಾಲಿಕ್ ಸ್ಲೋ ಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ ನಡೀತು ವಿಸ್ಮಯ. ಮಗುವಿನ ಒಳಗಡೆ ಇನ್ನೊಂದು ಮಗು ಜನನ. ಜಗತ್ತಲ್ಲೇ ಕಾಣದ ಅಪರೂಪದ ಅಚ್ಚರಿ. ಏನಿದು ವೈದ್ಯ ಲೋಕದ ವಿಸ್ಮಯ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಗತ್ತಲ್ಲಿ ಎಂತೆಂಥದ್ದು ಅಚ್ಚರಿಗಳನ್ನ ನಾವು ನೋಡ್ತಾ ಇರ್ತೇವೆ. ಅವಳಿ ಜವಳಿ ಕೇಳಿದಾಗಲೇ ತುಂಬಾ ಜನಕ್ಕೆ ಇವತ್ತಿಗೂ ಆಶ್ಚರ್ಯ ಆಗುತ್ತೆ. ಒಂದೇ ಮಹಿಳೆಗೆ 2, 3, 4 ಮಕ್ಕಳಾಗೋದು ಕೂಡ ನಾವು ನೋಡಿದೀವಿ ಅವಾಗ. ಕೆಲ ಮಕ್ಕಳು ಒಂದೇ ದೇಹ ಹಂಚಿಕೊಂಡು ಸಯಾಮಿ ಅವಳಿಯಾಗಿ ಹುಟ್ಟಿ ಬೆಳೆಯೋದನ್ನ ಕೂಡ ನಾವು ಕಂಡಿದ್ದೇವೆ. ಆದ್ರೆ ಹುಬ್ಬಳ್ಳಿಯಲ್ಲಿ ಆಗಿರೋ ಘಟನೆ ಇದು ಮಾತ್ರ ಅಚ್ಚರಿ, ಆಘಾತ, ಬೆರಗು ಎಲ್ಲವನ್ನ ಒಟ್ಟೊಟ್ಟಿಗೆ ಉಂಟು ಮಾಡ್ತಿರೋ ಘಟನೆ ಇದು. ಮಗುವಿನ ಒಳಗೆ ಮತ್ತೊಂದು ಮಗು ಕಂಡಿದೆ. ಮಗು ಒಳಗಡೆ ಮಗು, ಹುಟ್ಟಿದ ಮಗುನಲ್ಲಿ ಒಳಗಡೆ ಇನ್ನೊಂದು ಮಗು, ಅದು ಕೂಡ ಗಂಡು ಮಗು ಒಳಗಡೆ ಇನ್ನೊಂದು ಮಗು. ಕಿಮ್ಸ್ ಆಸ್ಪತ್ರೆಯಲ್ಲಿ ಈ ವಿಚಿತ್ರ ನಡೆದಿದೆ. ಇದನ್ನ ನೋಡಿ ಇಡೀ ವೈದ್ಯ ಲೋಕ ದಂಗಾಗಿದೆ. ಹೇಗಿದು ಅಂತ ದಿಗ್ಭ್ರಾಂತರಾಗಿದ್ದಾರೆ. ಹಾಗಿದ್ರೆ ಏನಿದು ವೈದ್ಯ ಲೋಕದ ವಿಸ್ಮಯ? ಮೆಡಿಕಲ್ ಟರ್ಮ್ಸ್ ನಲ್ಲಿ ಇದಕ್ಕೆ ಏನ್ ಎಕ್ಸ್ಪ್ಲನೇಷನ್ ಇದೆ? ಇಂಥ ಟೈಮ್ ನಲ್ಲಿ ಡಾಕ್ಟರ್ಸ್ ಇವಾಗ ಏನ್ ಮಾಡ್ತಾರೆ? ಮಗು ಆರಾಮಾಗಿರುತ್ತಾ? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಅದಕ್ಕಿಂತ ಮುಂಚೆ ನೀನು ಕೂಡ ಮಸ್ತ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ನಾವು ವರದಿಯನ್ನ ಆರಂಭ ಮಾಡ್ತಾ ಇದ್ದೀವಿ. ಕಿಮ್ಸ್ ನಲ್ಲಿ ನಡೀತು ಜಗದಚ್ಚರಿ. ಈ ಘಟನೆಯ ಕೇಂದ್ರಬಿಂದು ಹುಬ್ಬಳ್ಳಿಯ ಪ್ರತಿಷ್ಠಿತ ಕರ್ನಾಟಕ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಅಂದ್ರೆ KMCRI, ಸಾಮಾನ್ಯವಾಗಿ ಕಿಮ್ಸ್ ಅಂತ ಕರೀತಾರೆ. ಕುಂದಗೋಳ ಮೂಲದ ಗರ್ಭಿಣಿಯೊಬ್ಬರು ತಮ್ಮ 2ನೇ ಹೆರಿಗೆಗೆ ಅಂತ ಇಲ್ಲಿನ ತಾಯಿ ಮತ್ತು ಮಕ್ಕಳ ವಿಭಾಗಕ್ಕೆ ದಾಖಲಾಗಿದ್ರು. ಸೆಪ್ಟೆಂಬರ್ 23ಕ್ಕೆ ಆರೋಗ್ಯವಂತ ಗಂಡು ಮಗುವಿಗೆ ಜನ್ಮ ಕೊಟ್ಟರು. ಅಲ್ಲಿವರೆಗೆ ಎಲ್ಲವೂ ನಾರ್ಮಲ್ ಆಗಿತ್ತು. ತಾಯಿ ಮಗು ಇಬ್ಬರು ಕ್ಷೇಮವಾಗಿದ್ದಾರೆ ಅಂತ ಕುಟುಂಬಸ್ಥರು ನಿಟ್ಟುಸಿರು ಬಿಟ್ರು. ಆದ್ರೆ 2ನೇ ದಿನದಿಂದಲೇ ಈ ಸಮಾಧಾನಕ್ಕೆ ಬೆಂಕಿ ಬಿತ್ತು. ಯಾಕಂದ್ರೆ ಇದ್ದಕ್ಕಿದ್ದಂತೆ ಆ ಕಂದನ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಉಬ್ಬಿಕೊಂಡಿರೋದು ಹಾಗೆ ಕಾಣಿಸೋಕೆ ಶುರುವಾಗಿದೆ. ಸುಮಾರು 2 ಸೆಂಟಿಮೀಟರ್ನ ನೀರಿನ ಗಂಟಿನಂತೆ ಕಂಡುಬಂದಿದೆ. ಇದನ್ನು ಗಮನಿಸಿದ ಡಾಕ್ಟರ್ಸ್ಗೆ ಅನುಮಾನ ಬಂದಿದೆ. ಹೀಗಾಗಿ ತಕ್ಷಣ ಮಗುವನ್ನ ತಪಾಸಣೆಗೆ ಒಳಪಡಿಸೋಕೆ ಡಿಸೈಡ್ ಮಾಡಿದ್ರು. ಆ ಕ್ಷಣದಲ್ಲಿ ಅವರೆಲ್ಲರ ಮುಂದೆ ತೆರೆದುಕೊಂಡಿದ್ದು ವೈದ್ಯಕೀಯ ಇತಿಹಾಸದಲ್ಲೇ ದಾಖಲಾಗುವ ಅಪರೂಪದಲ್ಲಿ ಅಪರೂಪದ ಒಂದು ಮಹಾ ಅಚ್ಚರಿ. ಸ್ಕ್ಯಾನ್ ಮಾಡಿದಾಗ ಹೊರಬಿತ್ತು ಸತ್ಯ. ಮಗು ನೋಡಿ ವೈದ್ಯರೇ ಗಾಬರಿ. ಡೌಟ್ ಬಂದ ತಕ್ಷಣ ಡಾಕ್ಟರ್ಸ್ ಮಗುವಿನ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದ್ದಾರೆ. ಆಗ ಅವರ ಕಣ್ಣುಗಳನ್ನು ಅವರಿಗೆ ನಂಬಕ್ಕಾಗಲಿಲ್ಲ. ಅಂತ ಒಂದು ವಿಚಿತ್ರ ಮಗುವಿನಲ್ಲಿ ಕಂಡು ಬಂದಿದೆ. ಪುಟ್ಟ ಕಂದನ ಹೊಟ್ಟೆ ಒಳಗಡೆ ಒಂದು ಅಸಹಜ ದ್ರವ್ಯ ರಾಶಿ ಅಂದ್ರೆ ಗೆಡ್ಡೆಯಂತ ರಚನೆ ಕಂಡು ಬಂದಿದೆ. ಆದ್ರೆ ಇದು ಸಾಮಾನ್ಯ ಗಡ್ಡೆ ರೀತಿ ಕಾಣಿಸ್ತಾ ಇರಲಿಲ್ಲ. ಒಂದು ಬೆನ್ನು ಹುರಿ ರೀತಿ ಕಾಣಿಸ್ತಾ ಇತ್ತು. ಅಂದ್ರೆ ಬ್ಯಾಕ್ ಬೋನ್ ತರ ಕಾಣಿಸ್ತಿತ್ತು ಮನುಷ್ಯರದು. ಅರೆ ಏನಿದು ಹೊಟ್ಟೆ ಹತ್ರ ಹೆಂಗೆ ಅಂತ ಹೇಳಿ ಮತ್ತಷ್ಟು ಕ್ಲಾರಿಟಿಗಾಗಿ ವೈದ್ಯರು ಮಗುವಿನ MRI ಸ್ಕ್ಯಾನಿಂಗ್ ಒಳಪಡಿಸಿದ್ರು. ರಿಪೋರ್ಟ್ ಬಂದಾಗ ವೈದ್ಯರ ಟೀಮ್ ಬೆಚ್ಚಿ ಬೀಳ್ತು. ಯಾಕಂದ್ರೆ ಅದು ಅವರು ಮೊದಲೇ ಗಮನಿಸಿದಂತೆ ಕೇವಲ ಒಂದು ಗಡ್ಡೆಯಾಗಿರ್ಲಿಲ್ಲ, ಬದಲಿಗೆ ಮತ್ತೊಂದು ಮಗುವಿನ ಭ್ರೂಣ ಆಗಿತ್ತು. ಮಗುವಿನ ಒಳಗಡೆ ಇನ್ನೊಂದು ಮಗು ಪತ್ತೆಯಾಯಿತು. ಇದನ್ನು ನೋಡಿ ಡಾಕ್ಟರ್ಗಳೇ ಗಾಬರಿಯಾದ್ರು. ಏನಿದು ಮಗುವಿನೊಳಗಡೆ ಭ್ರೂಣ? ಹೆಂಗ್ ಸಾಧ್ಯ ಇದು? ವೈದ್ಯಕೀಯ ಭಾಷೆಯಲ್ಲಿ ಇಂಥ ಸಿಚುವೇಶನ್ ನ ಫಿಟಸ್ ಇನ್ ಫಿಟೋ ಅಂತ ಕರೀತಾರೆ. ಅಂದ್ರೆ ಭ್ರೂಣದೊಳಗಡೆ ಭ್ರೂಣ ಅಂತ. ಇದು ಅತ್ಯಂತ ಅಪರೂಪದಲ್ಲಿ ಅಪರೂಪದ ಸ್ಥಿತಿ. ಜಗತ್ತಿನಾದ್ಯಂತ ಇಲ್ಲಿವರೆಗೆ ಸುಮಾರು 200 ಪ್ರಕರಣ ಮಾತ್ರ ವರದಿಯಾಗಿವೆ. ಈ ವರ್ಷದ ಆರಂಭದಲ್ಲೂ ಮಹಾರಾಷ್ಟ್ರದಲ್ಲೂ ಇಂಥದ್ದೊಂದು ಪ್ರಕರಣ ವರದಿಯಾಗಿತ್ತು. ಈಗ ಹುಬ್ಬಳ್ಳಿಯಲ್ಲಿ ಪತ್ತೆಯಾಗಿದೆ. ಈ ರೀತಿ ಆದಾಗ ಮಗುವಿನ ಉಸಿರಾಟ, ಊಟ ಎಲ್ಲದಕ್ಕೂ ಸಮಸ್ಯೆ ಆಗುತ್ತೆ. ಹೀಗಾಗಿ ಬೇಗ ಪತ್ತೆ ಮಾಡಬೇಕು. ಸಾಮಾನ್ಯವಾಗಿ ಮಹಿಳೆ ಗರ್ಭವತಿಯಾದ 2 ವಾರದಲ್ಲಿ ಈ ರೀತಿ ರಚನೆ ಬೆಳೆಯೋಕೆ ಶುರುವಾಗುತ್ತೆ. ಆದ್ರೆ ಸ್ಕ್ಯಾನ್ ಮಾಡ್ತಾರಲ್ಲ ಗೊತ್ತಾಗಲ್ವಾ ಅಂತ ನೀವು ಕೇಳ್ಬೋದು. ಮಲ್ಟಿಪಲ್ ಸ್ಕ್ಯಾನಿಂಗ್ ಆಗುತ್ತೆ, ಏನ್ ಮಾಡ್ತಿರ್ತಾರೆ ಗೊತ್ತಾಗಲ್ವಾ ಅಂತ. ಆದ್ರೆ ಸ್ನೇಹಿತರ ಸ್ಕ್ಯಾನ್ ಮಾಡಿದಾಗ ಭ್ರೂಣದ ಒಳಗಡೆ ಇನ್ನೊಂದು ಸಣ್ಣ ಭ್ರೂಣ ಬೆಳೀತಾ ಇರೋದು ತುಂಬಾ ಕಷ್ಟ ಪತ್ತೆ ಹಚ್ಚೋದು. ಅಲ್ಟ್ರಾಸೌಂಡ್ MRI ಮಾಡಿಸಿದ್ರು ಕೂಡಲೇ ಅಷ್ಟು ಈಸಿಲಿ ಪತ್ತೆ ಆಗಲ್ಲ ಅಂತ ವೈದ್ಯರು ಹೇಳ್ತಾರೆ. ಕೆಲವೊಂದ್ಸಲ ಹುಬ್ಬಳ್ಳಿ ಕೇಸ್ನಂತೆ ಡೆಲಿವರಿ ಆದ ನಂತರವೇ ಗೊತ್ತಾಗೋದು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್
ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಹೇಗಾಗುತ್ತೆ ಸ್ನೇಹಿತರೆ, ಈ ರೀತಿ ವಿಚಿತ್ರ ಭ್ರೂಣ ರಚನೆ ಆಗೋದಕ್ಕೆ ವೈದ್ಯ ಲೋಕದಲ್ಲಿ ಮುಖ್ಯವಾಗಿ 2 ಕಾರಣಗಳನ್ನ ಕೊಡ್ತಾರೆ. ಒಂದು ಪ್ಯಾರಾಸೈಟಿಕ್ ಟ್ವಿನ್ ಥಿಯರಿ, ಅಂದ್ರೆ ಗರ್ಭಾವಸ್ಥೆಯ ಆರಂಭಿಕ ಹಂತದಲ್ಲಿ ಅವಳಿ ಭ್ರೂಣಗಳು ಬೆಳೆಯುವಾಗ ಒಂದು ಭ್ರೂಣ ಮತ್ತೊಂದು ಭ್ರೂಣದ ದೇಹದ ಒಳಗೆ ಸೇರ್ಕೊಂಡು ಅಲ್ಲಿ ಬೆಳೆಯೋಕೆ ಶುರುವಾಗೋದು, ಆಗ ಈ ರೀತಿ ಆಗುತ್ತೆ ಅಂತಾರೆ. ಸಾಮಾನ್ಯವಾಗಿ ವೀರ್ಯ ಮತ್ತು ಅಂಡಾಣು ಸೇರಿ, ಸ್ಪರ್ಮ್ ಮತ್ತು ಎಗ್ ಸೇರಿ 2 ಫರ್ಟಿಲೈಸ್ಡ್ ಎಗ್ ಉತ್ಪತ್ತಿಯಾದರೆ ಅವಳಿ ಜವಳಿ ಭ್ರೂಣಗಳು ಸೃಷ್ಟಿಯಾಗ್ತವೆ. ಆದರೆ ಈ ಭ್ರೂಣಗಳು ಸೈಡ್ ಬೈ ಸೈಡ್ ಬೆಳೀತಾ ಹೋಗ್ತವೆ. ಆದರೆ ಈ ಕೇಸಲ್ಲಿ 2 ಫರ್ಟಿಲೈಸ್ಡ್ ಎಗ್ಗಳು ಪ್ರತ್ಯೇಕವಾಗದೆ ಒಂದರ ಒಳಗೆ ಒಂದು ನುಕ್ಕೊಂಡು ಒಂದೇ ಯೂನಿಟ್ ಆಗಿ ಬೆಳೆಯೋಕೆ ಶುರುವಾಗ್ತವೆ. ಹೀಗಾಗಿ ಹೊರಗಡೆ ಇರೋ ದೊಡ್ಡ ಫರ್ಟಿಲೈಸ್ಡ್ ಎಗ್ ಸ್ಟ್ರಾಂಗ್ ಆಗಿ ಬೆಳೀತಾ ಹೋಗುತ್ತೆ. ಯಾಕಂದರೆ ತಾಯಿ ಗರ್ಭದಿಂದ ಅದಕ್ಕೆ ನೇರವಾಗಿ ಸಂಪನ್ಮೂಲ ಸಿಗ್ತಾ ಇರುತ್ತೆ ಹೊಕ್ಕಳ ಬಳ್ಳಿ ಮೂಲಕ. ಆದರೆ ಒಳಗಿರೋ ಆ ಭ್ರೂಣದ ಒಳಗೆ ಸೇರ್ಕೊಂಡಿರೋ ಈ ಇನ್ನೊಂದು ಫರ್ಟಿಲೈಸ್ಡ್ ಎಗ್ ಇರುತ್ತಲ್ಲ, ಅದು ಲಾಕ್ ಆಗುತ್ತೆ, ಬಂದಿ ಆಗಿಬಿಡುತ್ತೆ, ಕೈದಿ ಆಗಿಬಿಡುತ್ತೆ. ತಾಯಿಯ ರಕ್ತದಿಂದ ಪೂರೈಕೆ ಆಗ್ತಿರೋ ಯಾವುದೇ ಶಕ್ತಿ ಇದಕ್ಕೆ ಸಿಗ್ತಾ ಇರಲ್ಲ. ಹೀಗಾಗಿ ಇದು ತುಂಬ ವೀಕ್ ಆಗುತ್ತೆ. ಹಾಗಿದ್ರೂ ಕೂಡ ದೊಡ್ಡ ಫರ್ಟಿಲೈಸ್ಡ್ ಎಗ್ನಿಂದ ಒಂದಷ್ಟು ಅಂಶಗಳನ್ನು ಹೀರ್ತಾ ಇರುತ್ತೆ. ಅದನ್ನು ಬಳಸ್ಕೊಂಡು ಸಣ್ಣ ಪ್ರಮಾಣದ ಅಂಗಾಂಶಗಳನ್ನು ರಚನೆ ಮಾಡಿಕೊಳ್ಳುತ್ತೆ, ಮೂಳೆ ಮಾಡಿಕೊಳ್ಳುತ್ತೆ, ಕೈ ಕಾಲು ಕೂದಲಿನಂತಹ ರಚನೆಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತೆ. ಆದರೆ ಎಂದಿಗೂ ಪೂರ್ಣ ಪ್ರಮಾಣದ ಮಗುವಾಗಿ ಬೆಳೆಯಲ್ಲ. ಹಾರ್ಟ್, ಬ್ರೈನ್, ಲಂಗ್ಸ್ನಂಥ ಅವಶ್ಯಕ ಅಂಗಗಳು ಸರಿಯಾಗಿ ಬೆಳವಣಿಗೆ ಆಗಲ್ಲ. ಬದಲಿಗೆ ಬೆನ್ನು ಮೂಳೆ, ಕೈಕಾಲುಗಳ ಮೊಗ್ಗುಗಳಂತಹ ಕೆಲ ಅಂಗಾಂಶ ಹೊಂದಿರೋ ಒಂದು ಅಪೂರ್ಣ ರಚನೆಯಾಗಿ ಮಗುವಾಗಿ ಉಳ್ಕೊಳ್ಳುತ್ತೆ. ಫೀಟಸ್ ಇನ್ ಫೀಟೋ ಹೇಗಾಗುತ್ತೆ ಅನ್ನೋದಕ್ಕೆ ಇದು ಒಂದು ಥಿಯರಿ ಆಯಿತು. ಇನ್ನೊಂದು ಥಿಯರಿ ಇದೆ. ಅದರ ಪ್ರಕಾರ ಇದು ಅವಳಿ ಭ್ರೂಣನೇ ಅಲ್ಲ, ಟೆರಾಟೋಮಸ್ ಅನ್ನೋ ಟ್ಯೂಮರ್ ಅಥವಾ ಗೆಡ್ಡೆ. ಆದರೆ ಅದಕ್ಕೆ ಸಣ್ಣ ಪುಟ್ಟ ಅಂಗಾಂಶ ರಚಿಸುವಂತ ಶಕ್ತಿ ಇರುತ್ತೆ. ಆದರೆ ಸ್ನೇಹಿತರೆ, ಇದುವರೆಗೂ ಕೂಡ ವೈದ್ಯ ಲೋಕಕ್ಕೆ ನಿರ್ದಿಷ್ಟವಾಗಿ ಇದೇ ಕಾರಣಕ್ಕೆ ಈ ರೀತಿ ಮಗುವಿನೊಳಗಡೆ ಮಗು ಅಥವಾ ಭ್ರೂಣದೊಳಗಡೆ ಭ್ರೂಣ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಒಪ್ಪುವ, ವಿಜ್ಞಾನ ಲೋಕ ಸಾಲಿಡ್ ಆಗಿ ಅಕ್ಸೆಪ್ಟ್ ಮಾಡಿರೋ ಒಂದು ಥಿಯರಿ ಕೊಡೋಕೆ ಇದುವರೆಗೂ ಸಾಧ್ಯ ಆಗಿಲ್ಲ. ಆದರೆ ಇಂಥ ಭ್ರೂಣಗಳ ಜೆನೆಟಿಕ್ ಟೆಸ್ಟಿಂಗ್ ನಡೆಸಿದಾಗ 2ರಲ್ಲೂ ಹೆಚ್ಚಿನ ಹೋಲಿಕೆ ಕಂಡು ಬಂದಿದೆ. ಹೀಗಾಗಿ ವೈದ್ಯ ಲೋಕದಲ್ಲಿ ಸದ್ಯ ಟ್ವಿನ್ ಥಿಯರಿಗೆ ಹೆಚ್ಚಿನ ಮಹತ್ವ ಇದೆ. ಅದೇ ಥಿಯರಿಯಂತೆ ಈ ವಿಸ್ಮಯ ರಚನೆ ಆಗ್ತಿದೆ ಅಂತ ನಂಬಿದ್ದಾರೆ ವೈದ್ಯ ಲೋಕ. ಡಾಕ್ಟರ್ಸ್ ಈಗೇನ್ ಮಾಡ್ತಾರೆ ಸ್ನೇಹಿತರಿಗೆ? ಹುಬ್ಬಳ್ಳಿಲಿ ಈ ರೀತಿ ಆಗಿದೆಯಲ್ಲ, ಈಗ ಏನ್ ಮಾಡ್ತಾರೆ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಬರುತ್ತಲ್ಲ. ಸಾಮಾನ್ಯವಾಗಿ ಫೀಟಸ್ ಇನ್ ಫೀಟೋ ಆದಾಗ ಬೇರೆ ಯಾವುದೇ ಆಪ್ಷನ್ ಇಲ್ಲ. ಶಸ್ತ್ರಚಿಕಿತ್ಸೆ ಮೂಲಕ ಮಗುವಿನೊಳಗಿನ ಈ ಮರಿ ಭ್ರೂಣವನ್ನು ತೆಗೆಯೋದೊಂದೇ ದಾರಿ. ಸದ್ಯ ಕಿಮ್ಸ್ ವೈದ್ಯರು ಕೂಡ ಇದನ್ನೇ ಮಾಡ್ತಿದ್ದಾರೆ. ಆಪರೇಷನ್ ಮಾಡಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮೂಲಕ ಒಳಗಿನ ಭ್ರೂಣವನ್ನು ತೆಗೆಯೋಕೆ ನೋಡ್ತಿದ್ದಾರೆ. ಅಂದರೆ ಫೈಬರ್ನಂತಹ ಸಣ್ಣ ವಸ್ತುಗಳ ಮೂಲಕ ಸರ್ಜರಿ ಮಾಡಿ ಹೊರ ತೆಗಿತಾರೆ. ಅದಕ್ಕೂ ಮೊದಲು ಇನ್ನೊಂದಷ್ಟು ಟೆಸ್ಟ್ಗಳನ್ನು ಮಾಡಬೇಕು. ನಂತರ ವೈದ್ಯರು ಮಗುವನ್ನು ಆಪರೇಷನ್ಗೆ ಒಳಪಡಿಸ್ತಾರೆ. ಇದಕ್ಕಾಗಿ ವೈದ್ಯರು ಪೋಷಕರ ಅನುಮತಿಯನ್ನು ಪಡಿತಾ ಇದ್ದಾರೆ. ಆದರೆ ಸ್ನೇಹಿತರೆ, ಹೇಳಿದಷ್ಟು ಈಸಿ ಅಲ್ಲ. ಅತ್ಯಂತ ನಾಜೂಕಿನಿಂದ ಈ ಎಳೆಯ ಮಗುವಿನ ಹೊಟ್ಟೆಯಿಂದ ಆ ಅಪೂರ್ಣ ಮಗುವನ್ನು, ಭ್ರೂಣವನ್ನು ಹೊರತೆಗಿಬೇಕು. ಅತ್ಯಂತ ಸಂಕೀರ್ಣವಾದ ಶಸ್ತ್ರಚಿಕಿತ್ಸೆ. ಕಿಮ್ಸ್ ವೈದ್ಯರ ತಂಡಕ್ಕೆ ದೊಡ್ಡ ಸವಾಲು. ಈ ಆಪರೇಷನ್ನಿಂದ ಮಗುವಿಗಾಗಲಿ ಮುಂದೆ ಅದರ ಆರೋಗ್ಯಕ್ಕಾಗಲಿ ಸಮಸ್ಯೆ ಆಗೋದಿಲ್ಲ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ, ಒಂದು ಸಮಾಧಾನ ಕೊಟ್ಟಿದ್ದಾರೆ. ಆದರೆ ಆಪರೇಷನ್ ಮಾಡಿದಾಗ ಭ್ರೂಣವನ್ನು ಸಂಪೂರ್ಣವಾಗಿ ತೆಗಿಬೇಕಾಗತ್ತೆ. ಒಂದು ವೇಳೆ ಜರ್ಮ್ ಸೆಲ್ ಟಿಶ್ಯೂ ಏನಾದರೂ ಅಲ್ಲೇ ಒಳಗಡೆ ಉಳ್ಕೊಂಡ್ರೆ, ಸ್ವಲ್ಪನಾದರೂ ಕೂಡ ಅದರ ಅಂಗಾಂಶ ಉಳ್ಕೊಂಡ್ರೆ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹೀಗಾಗಿ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಎಳೆ ಮಗು ಅಲ್ಲ, ಹಾಗಾಗಿ ಸ್ವಲ್ಪ ಕಾಂಪ್ಲೆಕ್ಸ್. ಆಪರೇಷನ್ ಆದ ನಂತರ ಕೂಡ ಪ್ರತಿ ತಿಂಗಳು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ತಾ ಇರಬೇಕು. ಟ್ಯೂಮರ್ ಮಾರ್ಕರ್ ಪತ್ತೆ ಪರೀಕ್ಷೆ ನಡೆಸಬೇಕು. ಈ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ, ಆ ಪುಟ್ಟ ಕಂದ ಆರೋಗ್ಯಕರವಾಗಿ ದೀರ್ಘಾಯುಷಿ ಆಗಲಿ ಅಂತ ನಾವೆಲ್ಲರೂ ಹಾರೈಸೋಣ ಸ್ನೇಹಿತರೆ. ಹಾಗೆ ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೂಲಕ ಮತ್ತು ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ರಿಮೈಂಡರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.